ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿ, ವೃಷಭ ಲಗ್ನ. ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀಡಬಹುದು. ಮೊದಲು ವಾರಗಳ ಕಾಲದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲವನ್ನ ನೋಡ್ತೀವಿ. ಅದಾದ ನಂತರ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದ್ರೆ, ಮಂಗಳ ನಿಮ್ಮ ವಾಣಿ ಸ್ಥಾನದಿಂದ ಸಂಚಾರ, ನಿಮ್ಮ ಹಣಕಾಸಿನ ಸ್ಥಾನದಿಂದ ಸಂಚಾರ ಮೊದಲ ವಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂತದಿರುತ್ತೆ. ಗುರು ರಾಶಿಯಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ಬದಲಾವಣೆಗಳನ್ನ ತರುವಂತಹ ತಿಂಗಳು ಕೂಡ ಆಗಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಶುಕ್ರ ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಬರುವಂತಹ ತಿಂಗಳು. ಹಾಗಾಗಿ ಸುಮಾರಷ್ಟು ವಿಚಾರಗಳಲ್ಲಿ ಬದಲಾವಣೆಗಳಾಗಿರ್ಬೋದು, ಪೈಪೋಟಿ, ಸಕ್ಸಸ್ ಅನ್ನು ನೋಡುವಂಥದ್ದು ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನೋಡಿ, ನಿಮಗೆ ರವಿ, ಬುಧ ಮತ್ತೆ ಕೇತು ಈ ಮೂರು ಗ್ರಹಗಳು ನಿಮ್ಮ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಲಕ್ ಫ್ಯಾಕ್ಟರ್ ಮೇಲೆ ನಿಮಗೆ ತುಂಬಾನೇ ಪ್ರಭಾವ ಬೀರುವಂತದ್ದಾಗಿರುತ್ತೆ. ಶನೇಶ್ವರ ಉತ್ತಮ ಸ್ಥಾನದಿಂದ ಸಂಚಾರ, ಕೆಲಸ ಕಾರ್ಯಗಳಲ್ಲಿ ಸಪೋರ್ಟ್ ಅನ್ನ ಕೊಡ್ತಿದ್ದಾನೆ. ರಾಹು ಕೂಡ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಊಹೆಗೆ ತಕ್ಕಂಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅದ್ಭುತವಾದಂತಹ ಪ್ರಗತಿಯನ್ನು ಕೊಡುವಂತಹ ತಿಂಗಳಾಗಿರುತ್ತೆ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ ಬರುವಂತಹ ತಿಂಗಳಲ್ಲಿ, ನಿಮ್ಮ ವ್ಯಕ್ತಿತ್ವ ತುಂಬಾನೇ ಪೈಪೋಟಿ ಮಾಡುವಂತದ್ದಾಗಿರ್ಬೋದು. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೀವು ಸಕ್ಸಸ್ಸೇ ಮಾಡಬೇಕಾದಂತಹ ಮಾನಸಿಕ ಸ್ಥಿತಿ, ಮತ್ತೆ ತುಂಬಾ ನೇರವಾದಂತಹ ಮಾತಾಡುವಂಥದ್ದು, ಸುಮಾರಷ್ಟು ವಿಚಾರಗಳಲ್ಲಿ ಬೇಡದೇ ಇರುವಂತಹ ವಿಚಾರಗಳನ್ನ ಮಾತಾಡಿ ನಿಮಗೆ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂಥದ್ದಾಗಿರ್ಬೋದು. ವಾಣಿಯಲ್ಲಿ ಅತಿಯಾದಂತಹ ತೀವ್ರತೆ ಮತ್ತೆ ಕಠೋರತನ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ವಿಪರೀತವಾದಂತಹ ಒಂದು ಖರ್ಚುಗಳ ಮೇಲೆ ಕಡಿವಾಣ ಹಾಕಬೇಕಾದಂತಹ ಮಾನಸಿಕ ಸ್ಥಿತಿ, ಜೊತೆಗೆ ದಾನ ಮಾಡುವಂತಹ ಪ್ರವೃತ್ತಿ ಕೂಡ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ನಿಮ್ಮ ಹಣಕಾಸಿನ ಸ್ಥಿತಿ ಬರುವಂತಹ ತಿಂಗಳಲ್ಲಿ ಮೊದಲ ವಾರಗಳ ಕಾಲದಲ್ಲಿ ವಿಪರೀತವಾದಂತಹ ಖರ್ಚುಗಳನ್ನ ಇರುತ್ತೆ. ಸುಮಾರಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ದುಡ್ಡಿನ ಲಾಭ ಪಡಿಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ, ಇಲ್ಲಾಂದ್ರೆ ಯಾವ್ದಾದ್ರು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡುವಂತದ್ದು ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಆ ಸಂಬಂಧಪಟ್ಟಂತಹ ಆಕಸ್ಮಿಕ ಧನಯೋಗಗಳೆಲ್ಲ ನಿಮಗೆ 10ನೇ ತಾರೀಕಿನ ನಂತರ ನಿಮಗೆ ದುಡ್ಡು ಕಾಸಿನ ವಿಚಾರದಲ್ಲಿ ಅನುಕೂಲಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಕೆಲಸ ಕಾರ್ಯಗಳಿದ್ರೆ ಅದರಿಂದ ಲಾಭವನ್ನ ನೋಡುವಂತದ್ದು ಈ ಬರುವಂತಹ ತಿಂಗಳಲ್ಲಿ. ಭೂಮಿಯಿಂದ ಬರಬೇಕಾದಂತಹ ಆದಾಯ, ಬಾಡಿಗೆಯಿಂದ ಆಗಿರ್ಬೋದು, ನಿಮ್ಮ ಕಮರ್ಷಿಯಲ್ ರೆಂಟಲ್ ಇಂದ ಆಗಿರ್ಬೋದು, ಅದರಿಂದ ಬರಬೇಕಾದಂತಹ ಲಾಭ ಮತ್ತು ಅದರಿಂದ ನಿಮಗೆ ದುಡ್ಡು ಕಾಸು ಮಾಡುವಂತಹ ಅವಕಾಶಗಳು 2 ವಾರಗಳ ಕಾಲದ ನಂತರ ನಿಮಗೆ ದುಡ್ಡು ಕಾಸಿನ ಯೋಗಗಳಾಗಿರ್ಬೋದು, ಮತ್ತೆ ಧನದ ಮಾರ್ಗಗಳೆಲ್ಲ ವೃದ್ಧಿ ಆಗುತ್ತೆ. ಮತ್ತೆ ಹಣಕಾಸಿನ ಹರಿವು ತುಂಬಾ ಚೆನ್ನಾಗಿರುತ್ತೆ. ಇರುವಂತಹ ಏನಾದ್ರೂ ಸಾಲಗಳಿದ್ರೆ ಅದನ್ನ ತೀರಿಸುವಂತದ್ದು, ಅದನ್ನ ಮ್ಯಾನೇಜ್ ಮಾಡುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರುವಂತದ್ದಿದೆ. ಜೊತೆಗೆ ನೋಡಿ, ನಿಮಗೆ ಮಂಗಳನು ಕೂಡ ಬರುವಂತಹ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ನಿಮಗೆ ತೃತೀಯ ಸ್ಥಾನಕ್ಕೆ ಸಂಚಾರ ಆಗ್ತದಾನೆ. ಹಾಗಾಗಿ ಸುಮಾರಷ್ಟು ಸಂಬಂಧಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾವುದೋ ಒಂದು ನಿರ್ಲಕ್ಷ್ಯದಿಂದ ಆಡಿದ ಮಾತಾಗಿರ್ಬೋದು, ಮತ್ತೆ ಸುಮಾರಷ್ಟು ಸಂಬಂಧಗಳ ವಿಚಾರದಲ್ಲಿ ಏರಿಳಿತ ಆಗಿರೋದು, ಮನಸ್ತಾಪಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಲೀಗಲ್ ಪೇಪರ್ ಆಗಿರ್ಬೋದು, ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಪದೇ ಪದೇ ಸ್ವಲ್ಪ ಮಟ್ಟಿಗೆ ನೀವು ದೂರದ ಪ್ರಯಾಣಗಳನ್ನು ಕೂಡ ಮಾಡಬೇಕಾಗತ್ತೆ. ಅನಿವಾರ್ಯ ಕಾರಣದಿಂದಾಗಿ ನಿಮ್ಗೆ ಇಷ್ಟ ಇರೋದಿಲ್ಲ, ಆದ್ರೂ ಕೂಡ ಪ್ರಯಾಣ ಮಾಡಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಬರುವಂತಹ ತಿಂಗಳು ನಿಮಗೆ ಫಲ ಕೊಡುತ್ತೆ. ಜೊತೆಗೆ ನೋಡಿ, ಬರುವಂತಹ ತಿಂಗಳಲ್ಲಿ 2 ವಾರಗಳ ಕಾಲದ ನಂತರ ನಿಮ್ಮ ಒಂದು ಸುಖದಲ್ಲಿ ವೃದ್ಧಿ ಆಗುವಂತಹ ಅವಕಾಶಗಳು, ಯಾವ್ದಾದ್ರು ಮನೆ ತಗೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ, ಇಲ್ಲಾಂದ್ರೆ ನಿಮಗೆ ನಿಮ್ಮಲ್ಲಿರುವಂತಹ ಒಂದು ಪ್ರಾಟ್ ಇದ್ರೆ ಅದರ ಮೇಲೆ ಮನೆ ಕಟ್ಟುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಮನೆ ಬದಲಾವಣೆ ಮಾಡಲೇಬೇಕಾದಂತ ಒಂದು ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಲ್ಲಿ ನೋಡುವಂತದ್ದಿರುತ್ತೆ. ಆದ್ರೆ ನಿಮ್ಮ ಸುಖ ಸೌಕರ್ಯಗಳಿಂದ ವೃದ್ಧಿ ಮಾಡಿಕೊಳ್ಳುವಂತಹ ಅವಕಾಶಗಳು ಮತ್ತೆ ಅದರಿಂದ ದುಡಿಮೆ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿದೆ. ಜೊತೆಗೆ ನೋಡಿ, ನಿಮ್ಗೆ ಪಂಚಮದಲ್ಲಿ ಕೇತು, ರವಿ ಮತ್ತೆ ಬುಧ ಸಂಚಾರ ಆಗ್ತಿರೋದ್ರಿಂದ ಲಕ್ ಫ್ಯಾಕ್ಟರ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಿರುತ್ತೆ. ಆಕಸ್ಮಿಕವಾದಂತಹ ಕೆಲವೊಂದು ಕೆಲಸ ಕಾರ್ಯಗಳು ಸರಳವಾಗಿ ನಡೆದು ಹೋಗುವಂತಹ ಅವಕಾಶಗಳು ಆ ಲಕ್ ಫ್ಯಾಕ್ಟರಿ ಬರುವಂತಹ ತಿಂಗಳಲ್ಲಿದೆ. ಆದರೆ ನಿಮ್ಮಲ್ಲಿರುವಂತಹ ಸ್ವಂತದೊಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ನೀವು ಮಾಡುವಂತ ಕೆಲಸ ಕಾರ್ಯಗಳು ಎಲ್ಲೋ ಒಂದು ರೀತಿಯಲ್ಲಿ ಹಿನ್ನಡೆ ಇರುತ್ತೆ. ಆ ಕಾನ್ಫಿಡೆನ್ಸ್ ನ ಕೊರತೆ ಬರುವಂತಹ ತಿಂಗಳಲ್ಲಿ ನೋಡುವಂತ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ಶುಕ್ರ ಸಪ್ತಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಹಾಗಾಗಿ ನೀವು ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಎದುರಿನ ವ್ಯಕ್ತಿಯ ಜೊತೆಗೆ ಮಿತ್ರತ್ವದಿಂದ ಇದನ್ನ ಸಾಧನೆ ಮಾಡಿಕೊಂಡಷ್ಟು ಯಾವುದೇ ರೀತಿಯ ಕಲಹ ಗಲಾಟೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ನೀವು ಬರುವಂತಹ ತಿಂಗಳಿದೆ. ಮುಖ್ಯವಾಗಿ ಒಳ್ಳೆಯ ಅವಕಾಶಗಳಂದ್ರೆ ಯಾರು ಜಾಬ್ ವೃತ್ತಿಯಲ್ಲಿದ್ದಾರೆ ಅಂತವರಿಗೆ ತುಂಬಾ ಉತ್ತಮ ಅವಕಾಶಗಳು ಮೊದಲೇ 2 ವಾರಗಳ ಕಾಲದಲ್ಲಿದೆ. ನಿಮಗೆ ನೀವು ಅಂದುಕೊಂಡಂತಹ ಒಂದು ವೃತ್ತಿ ಆಗಿರ್ಬೋದು, ಆ ವೃತ್ತಿಯಲ್ಲಿ ತೃಪ್ತಿಕರವಾದಂತಹ ಬದಲಾವಣೆಗಳಾಗಿರ್ಬೋದು, ಬೆಳವಣಿಗೆ ನೋಡುವಂತದ್ದಿರುತ್ತೆ. ಈ ಹಂತದಲ್ಲಿ ಮಾಡಿದಂತಹ ಪ್ರಯತ್ನ ನಿಮಗೆ ಬರುವಂತಹ ದಿನಗಳಲ್ಲಿ ಪ್ರಮೋಷನ್ಗಾಗಿರ್ಬೋದು, ನಿಮ್ಮ ಒಂದು
ಸಂಬಳವನ್ನ ಹೆಚ್ಚಿಗೆ ಮಾಡಿಕೊಳ್ಳುವಂತ ಅವಕಾಶಕ್ಕೆ ದಾರಿಯನ್ನ ಮಾಡಿಕೊಳ್ಳುತ್ತೆ. ಕಾಂಪಿಟೇಷನ್ ಅಲ್ಲಿ ಸುಮಾರಷ್ಟು ಕಾಂಪಿಟೇಷನ್ ಅಲ್ಲಿ ಗೆಲುವು ಸಾಧಿಸುವಂತ ಅವಕಾಶಗಳು ಯೋಗಗಳು ಕೂಡ ಇದೆ. ವೈಮನಸ್ಸು ಮನಸ್ತಾಪಗಳನ್ನ ದೂರ ಮಾಡಿಕೊಳ್ಳುವಂತಹ ತಿಂಗಳತ್ತೆ. ಶುಕ್ರ ನಿಮಗೆ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಪತಿ ಪತ್ನಿಯರಾಗಿರ್ಬೋದು, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಏನಾದರೂ ವೈಮನಸ್ಸುಗಳಿದ್ರೆ ಈ ಬರುವಂತಹ ತಿಂಗಳಲ್ಲಿ 10ನೇ ತಾರೀಕಿನ ನಂತರ ಮಾಡಿದಂತಹ ಪ್ರಯತ್ನಗಳೆಲ್ಲ ಸರಿ ಹೋಗುತ್ತೆ. ರಾಜಿ ಸಂಧಾನಗಳಾಗುವಂತಹ ಯೋಗಗಳು ಮತ್ತೆ ಮಿತ್ರರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನ ಬೆಳೆಸಿಕೊಳ್ಳುವಂತಹ ಅವಕಾಶಗಳಿರುತ್ತೆ. ವೈಮನಸ್ಸನ್ನ ಸರಿ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ಇದೆ. ನೀವು ಮಾಡುವಂತಹ ವ್ಯವಹಾರಗಳಾಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರುತ್ತೆ. ಆದ್ರೂ ಕೂಡ ವೃತ್ತಿ ಬದಲಾವಣೆ ಮಾಡುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ವ್ಯಾಪಾರವನ್ನೇ ಬದಲಾವಣೆ ಮಾಡಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಬರುತ್ತೆ. ಶನೈಶ್ವರ ವಕ್ರಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ಕೊಡ್ತಾನೆ. ಆದ್ರೆ ತಾಳ್ಮೆ ಇದ್ದಷ್ಟು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸರಿಯಾಗಿರುತ್ತೆ. ಜೊತೆಗೆ ಗುರು ರಾಶಿ ಲಗ್ನದಿಂದ ಸಂಚಾರ ಆಗ್ತಿರೋದ್ರಿಂದ ಹೆಚ್ಚಿನ ಒಂದು ಒತ್ತಡ ಮತ್ತೆ ನಿಮ್ಮಲ್ಲಿ ಒಂದು ಮಾನಸಿಕ ಒಂದು ವೇರಿಯೇಷನ್ಸ್ ಇರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಹೆಚ್ಚಿನ ಏರುಪೇರುಗಳನ್ನ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ರಕ್ತದ ಒತ್ತಡ ಆಗಿರ್ಬೋದು, ಎಂಗ್ಸೈಟಿ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಡಿಪ್ರೆಷನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಯಾರಿಗಾದ್ರೂ ರಕ್ತದ ಒತ್ತಡ ಇದ್ರೆ ಕಡಿಮೆ ರಕ್ತದ ಒತ್ತಡ ಆಗುವಂತದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಆಸ್ಪತ್ರೆ ಓಡಾಟಗಳ ಕೂಡ ಇರುತ್ತೆ. ಕೊನೆಯ ಪಕ್ಷ ನಿಮ್ಮ ಸಂಬಂಧಿಕರ ಸಲುವಾಗಿರ್ಬೋದು, ನೆರೆಹೊರೆಯವರ ಸಹಕಾರಕ್ಕಾದ್ರೂ ಆಸ್ಪತ್ರೆ ಓಡಾಟಗಳು ಕೂಡ ನೋಡಬಹುದು. ಜೊತೆಗೆ ಹಿಂದೆ ಆದಂತಹ ಯಾವ್ದಾದ್ರೂ ಘಟನೆಗಳಾಗಿರ್ಬೋದು, ನಿಮಗೆ ಲೀಗಲ್ ಏನಾರ ಇಶ್ಯೂಸ್ ಇದ್ರೆ ಅಂತ ಸಂಬಂಧಪಟ್ಟಂತದ್ದು, ಬ್ಯಾಂಕ್ ವಿಚಾರಗಳು ಕೂಡ ಆಗಿದ್ರೆ ಅಂತ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೋಟಿಸಸ್ ಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನೋಟಿಸಸ್ ಬರುತ್ತೆ, ಅದರಿಂದ ಅದರ ಪ್ರಾಮುಖ್ಯತೆನೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುವಂತದ್ದು ಇರುತ್ತೆ. ಆದ್ರೂ ಕೂಡ ಅದರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ಈಗ ತೋರಿದಂತಹ ನಿರ್ಲಕ್ಷ್ಯ ಸ್ವಭಾವ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ತೊಂದರೆ ತಾಪತ್ರಗಳಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಒಂದು ಸಾಮರ್ಥ್ಯದಿಂದನೇ ಬಗೆಹರಿಸಿಕೊಳ್ಳುವಂತ ಅವಕಾಶಗಳು ಯೋಗಗಳು ಕೂಡ ಇರುತ್ತೆ. ಆದ್ರೆ ಕೋರ್ಟು, ಪೊಲೀಸ್ ಸ್ಟೇಷನ್ಸು ಪ್ಲಸ್ ನಿಮಗೆ ಆಸ್ಪತ್ರೆ ಓಡಾಟಗಳೆಲ್ಲ ಆಗುವಂತಹ ಸಾಧ್ಯತೆ 3 ವಾರಗಳ ನಂತರ ನಿಮಗೆ ತಿಂಗಳ ಕೊನೆಯದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ತಾಳ್ಮೆ ಇದ್ದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುತ್ತೆ. ಯಾವುದೇ ರೀತಿಯ ಉದ್ವೇಗದಲ್ಲಿ ವೈಮನಸ್ಸುಗಳನ್ನ ಮಾಡ್ಕೋಬೇಡಿ, ಇಲ್ಲ ಅಂದ್ರೆ ಸಮಸ್ಯೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳು ವೃಷಭ ರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ನಿಮ್ಮ ಒಂದು ಏನು ಪರಿಹಾರವನ್ನ ಮಾಡ್ಕೋಬೇಕು, ಬರುವಂತಹ ತಿಂಗಳಲ್ಲಿ ಮಂಗಳನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಆರಾಧನೆ ಮಾಡೋದು ತುಂಬಾ ಅವಶ್ಯಕ. ಯಾಕಂದ್ರೆ ಮಂಗಳನ ಪ್ರಭಾವ ನಿಮ್ಮ ಮೇಲೆ ನೆಗೆಟಿವ್ ಆಗಿ ಬರುವಂತಹ ತಿಂಗಳಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಪ್ರತಿ ಮಂಗಳವಾರ ಆಂಜನೇಯನಿಗೂ ಕೂಡ ನೀವು ಒಂದು ಪ್ರದಕ್ಷಿಣೆ ಮಾಡೋದಾಗಿರ್ಬೋದು, ಆಂಜನೇಯ ಸ್ತುತಿ ಪಠನೆ ಮಾಡೋದ್ರಿಂದನೂ ಕೂಡ ನಿಮಗೆ ಶನೈಶ್ವರನಿಂದ ಆಗುವಂತಹ ಪರಿಹಾರಗಳು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಜೊತೆಗೆ ಬರುವಂತಹ ತಿಂಗಳಲ್ಲಿ ಈಶ್ವರನ ಆರಾಧನೆ, ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡಿಸೋದ್ರಿಂದ ನಿಮ್ಮ ಮಾನಸಿಕ ಸ್ಥಿರತೆ ಆಗಿರ್ಬೋದು, ಎಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ಬರುವಂತಹ ತಿಂಗಳಲ್ಲಿ ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡಿ ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತೆ ಲಕ್ ಫ್ಯಾಕ್ಟರ್ ಎರಡೂ ಕೂಡ ಉತ್ತಮವಾದಂತಹ ಫಲವನ್ನ ಕೊಡುತ್ತೆ. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.